ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಚಿಕ್ಕ ಪ್ರಾಬ್ಲಮ್ ಆಗಿದೆ. ನೀವು ನನಗೆ ಒಂದು ಸ್ವಲ್ಪ ಸಹಾಯ ಮಾಡಬೇಕು. ಏನು ಅಂತ ಹೇಳಿ ಮೇಡಮ್. ಇಲ್ಲಿಗೆ ಯಾರಾದರೂ ಬಂದು ಕೃಷ್ಣ ಈ ಸ್ಕೂಲಲ್ಲಿ ಓದ್ತಿದ್ದಾನ ಅಂತ ಕೇಳಿದ್ರೆ ಓದ್ತಿಲ್ಲ, TC ತಗೊಂಡು ಹೋಗಿದ್ದೇನೆ ಅಂತ ಹೇಳಬೇಕು. ಯಾಕೆ ಮೇಡಮ್? ಅವನಿಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ಏನಾಗುತ್ತೆ ಮೇಡಮ್? ಅವನನ್ನ ಈ ಸ್ಕೂಲಿಗೆ ಬಂದು ಓದಕ್ ಬಿಡಲ್ಲ. ಹೌದಾ, ಸರಿ ಮೇಡಮ್, ನೀವು ಹೇಳ್ದಾಗೆ ಹೇಳ್ತೀನಿ. ನಿಮ್ ಜೊತೆಲಿರೋರ್ಗೂ ಈ ವಿಷಯನ ಅವ್ರಿಗೆ ಹೇಳ್ಬಿಡಿ. ಸರಿ ಮೇಡಮ್. ಹೇ, ನಿಂತ್ಕೋ. ಹೇಳಿ ಮೇಡಮ್. ನಿಂಗೆ ಕೃಷ್ಣ ಗೊತ್ತಾ? ಗೊತ್ತು ಮೇಡಮ್. ಇವತ್ತೊಂದು ಸ್ಕೂಲಿಗೆ ಬರ್ಲಿಲ್ವಾ? ಅವನನ್ನ ಈ ಸ್ಕೂಲಿಗೆ ಬಂದು ಓದಕ್ ಬಿಡಲ್ಲ. ಕೃಷ್ಣ TC ತಗೊಂಡು ಹೊರಟೋದ್ನಲ್ಲ ಮೇಡಮ್. ಅವನು ಈ ಸ್ಕೂಲಿಗೆ ಬರ್ತಿಲ್ಲ. ಯಾಕೆ ಮೇಡಮ್ ಕೃಷ್ಣನ ಬಗ್ಗೆ ಕೇಳ್ತಿದ್ದೀರಾ? ಏನಿಲ್ಲ, ಹೋಗಿ ನೀನ್ ಕೆಲಸ ನೋಡ್ಕೋ. ಓಕೆ ಮೇಡಮ್. ಕೃಷ್ಣ ಸ್ಕೂಲಿಗೆ ಬಂದಿಲ್ಲ, TC ಕೂಡ ತಗೊಂಡು ಹೋಗಿದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಮತ್ತೆ ಅವ್ರ ಊರಿಗೆ ಹೋಗದೆ ಎಲ್ಲ ಹೋಗಿರ್ಬೋದು. ಇನ್ ಕೇಸ್ ಇಲ್ಲೇ ಇದ್ರು ಕೃಷ್ಣನ್ನ ಬೇರೆ ಸ್ಕೂಲಲ್ಲಿ ಓದಿಸೋ ಶಕ್ತಿ ಅವ್ರಿಗಂತೂ ಇಲ್ಲ. ಹಾಗಂತ ಪೂರ್ಣ ಕೃಷ್ಣನ್ನ ಓದಿಸೋದು ನಿಲ್ಸಲ್ಲ. ಇಷ್ಟಕ್ಕೂ ಏನಾಗಿದೆ? ಪೂರ್ಣ, ಏನಾಯ್ತು? ಏನೂ ಇಲ್ಲ ರೀ. ಐಶ್ವರ್ಯ ಮೇಡಮ್ ನಮ್ಗೆ ಎಷ್ಟು ಸಹಾಯ ಮಾಡಿದ್ರು. ಕೃಷ್ಣ ನನ್ನ ಹೋಟೆಲ್ ಇದ್ದಾಗಿಂದ ಮೇಡಮ್ ಹತ್ರ ಇದ್ದು ನಮ್ಮನ್ನ ನೋಡ್ಕೊಂಡಿದ್ದಾರೆ. ಕೆಲಸ ಕೊಟ್ಟು ಊಟ ಹಾಕಿ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೀಗಿದ್ದಾಗ ಮೇಡಮ್ಗೆ ಒಂದು ಮಾತು ಹೇಳ್ದೆ ಇಲ್ಲಿರೋದು ಚೆನ್ನಾಗಿರಲ್ಲ. ಅವ್ರು ಮಾಡಿದ ಸಹಾಯನ ಮರ್ತು ಹೋಗಿ ನಮ್ಮ ಬಗ್ಗೆ ನೋಡ್ಕೊಳ್ಳೋದು ಒಳ್ಳೇದಲ್ಲ. ಅದಕ್ಕೆ ನಾಳೆ ಒಂದ್ಸಲ ಮೇಡಮ್ ಅವ್ರ ಮನೆಗೆ ಹೋಗಿ ನಾವು ಊರಿಗೆ ಹೋಗ್ಲಿಲ್ಲ, ಶ್ಯಾಮ ಮೇಡಮ್ ಅವ್ರ ಮನೆಯಲ್ಲಿ ಇದೀವಿ ಅಂತ ಹೇಳ್ಬಿಟ್ಟು ಬರ್ತೀನಿ. ಬೇಡ ಪೂರ್ಣ, ನೀನ್ ಹೋಗ್ಬೇಡ. ಯಾಕೆ ಬೇಡ ಅಂತಿದ್ಯಾ? ಅವ್ರು ಮಾಡಿದ ಸಹಾಯನ ಮರ್ತು ಬಿಟ್ಯಾ? ಅವ್ರು ಮಾಡಿರೋ ಸಹಾಯ ನಾನು ಯಾವತ್ತೂ ಮರ್ತಿಲ್ಲ. ಆದ್ರೆ ನಾನು ಅವ್ರ ಬಗ್ಗೆ ತಿಳ್ಕೊಂಡಿದ್ದೀನಿ, ಅದಕ್ಕೆ ಬೇಡ ಅಂತ ಹೇಳ್ತಿರೋದು. ನೀನ್ ಅವ್ರ ಬಗ್ಗೆ ತಿಳ್ಕೊಂಡಿದ್ಯಾ? ಅವ್ರು ಏನ್ ಹೇಳಿದ್ರು ನೀನೇನ್ ಕೇಳಿಸ್ಕೊಂಡೆ? ಏನಿಲ್ಲ ಪೂರ್ಣ, ಮೇಡಮ್ ಅವರು ಇದ್ದಕ್ಕಿದ್ದ ಹಾಗೆ ಅವ್ರ ತಂಗಿಗೆ ಹೇಳಿ ನಮ್ಮನ್ನ ಊರಿಗೆ ಯಾಕೆ ಕಳಿಸ್ತಿದ್ದಾರೆ ಅಂತ ನನಗೆ ಸ್ವಲ್ಪ ಅನುಮಾನ ಬಂದಿತ್ತು. ಅದಕ್ಕೆ ಅವ್ರ ಬಗ್ಗೆ ಎನ್ಕ್ವೈರಿ ಮಾಡಿದೆ. ಮೇಡಮ್ ತುಂಬಾ ಸ್ವಾರ್ಥಿ ಅಂತೆ, ತಮ್ಮ ಲಾಭಕ್ಕಾಗಿ ಏನು ಬೇಕಾದ್ರೂ ಮಾಡ್ತಾರಂತೆ. ತನ್ನ ಹಠ ನಡಿಬೇಕು ಅಂತ ಅತ್ತೆ ಮಾವನ ಹತ್ರ ಗಲಾಟೆ ಮಾಡಿ ಸಪ್ರೇಟ್ ಆಗಿದಾರಂತೆ. ಮೇಡಮ್ ಅವ್ರ ಅತ್ತೆ ಮಾವ ತುಂಬಾ ಒಳ್ಳೆಯವರಂತೆ. ಆದ್ರೆ ಮೇಡಮ್ ಅವ್ರ ಮಾತು ಕೇಳದೆ ಅವ್ರೆಲ್ಲರಿಂದ ದೂರ ಇದಾರಂತೆ. ಅವ್ರು ಹೇಳಿದ್ ಕೇಳಿದ್ಮೇಲೆ ಮೇಡಮ್ ಅವ್ರ ಮೇಲೆ ನನಗಿನ್ನೂ ಅನುಮಾನ ಹೆಚ್ಚಾಯ್ತು. ನಿನಗೆ ಅವ್ರ ಬಗ್ಗೆ ಗೊತ್ತಿಲ್ಲ ಪೂರ್ಣ. ಹೊರಗೆ ಪ್ರೀತಿ ತೋರಿಸ್ತಾ ಮನಸ್ಸಲ್ಲಿ ವಿಷ ತುಂಬಿಕೊಂಡಿರೋ ವ್ಯಕ್ತಿ ಆ ಮೇಡಮ್ಮು. ಸಾಕ್, ಸುಮ್ನೆ ಇರಿ. ನೀವ್ ಹೇಳೋದನ್ನ ನಾನು ನಂಬೇಕಾ? ನಾನು ಹೇಳಿದ್ದು ನಿಜ ಪೂರ್ಣ. ಒಂದ್ಸಲ ನೀನ್ ಸರಿಯಾಗಿ ಯೋಚನೆ ಮಾಡು, ನಿನಗೆ ಅರ್ಥ ಆಗುತ್ತೆ. ಕೃಷ್ಣ ನಿನ್ನ ಹೊಟ್ಟೆಲಿದ್ದಾಗ ನಮ್ಮನ್ನ ಅವ್ರ ಮನೆ ಕರ್ಕೊಂಡು ಬಂದಿದ್ರು. ಆಮೇಲೆ ನಿನ್ನನ್ನ ದೊಡ್ಡ ಆಸ್ಪತ್ರೆಗೆ ತೋರಿಸಿದ್ರು, ಚೆನ್ನಾಗಿ ನೋಡ್ಕೊಂಡ್ರು. ಆದ್ರೆ ಇವನು ಹುಟ್ಟಿದ ಮೇಲೆ ನಮ್ಮ ಮೇಲೆ ಚೂರ್ ಚೂರ್ ಕೋಪನ ತೋರಿಸ್ತಾ ಬಂದ್ರು. ಕೃಷ್ಣನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ. ಹೆಸರು ಇಡೋಣ ಅಂದ್ರೆ ಅದ್ಯಾಕೆ ಅಂದ್ರು. ದೊಡ್ಡ ಸ್ಕೂಲಲ್ಲಿ ಓದ್ಸೋಣ ಅಂದ್ರೆ ಇವನು ಓದಿ ಏನಾಗ್ತಾನೆ ಅಂತ ಒಂದು ಚಿಕ್ಕ ಸ್ಕೂಲ್ಗೆ ಸೇರಿಸಿದ್ರು. ಹೌದು ಅಲ್ವಾ? ಹೌದು, ನೀನ್ ಹೇಳ್ತಿರೋದು ನಿಜಾನೇ.
ನಮ್ಮಿಂದ ಅವ್ರಿಗೇನೋ ಲಾಭ ಇದೆ, ಅದಕ್ಕೆ ಇಷ್ಟು ದಿನ ನಮ್ಮನ್ನ ಅವ್ರ ಮನೇಲಿ ಇಟ್ಕೊಂಡ್ರು, ನಮ್ಮ ಊಟ ಬಟ್ಟೆ ನೋಡ್ಕೊಂಡ್ರು. ಆದ್ರೆ ಅವ್ರಿಗೀಗ ನಮ್ಮ ಅಗತ್ಯ ಮುಗ್ದಿರ್ಬೇಕು, ಅದಕ್ಕೆ ನಮ್ಮನ್ನ ಸಿಟಿಯಿಂದ ಕಳಿಸ್ಬೇಕು ಅಂದ್ಕೊಂಡೆ ಬೇರೆ ಊರಿಗೆ ಕಳಿಸು ಅಂತ ಹೇಳಿದ್ದಾರೆ. ಈಗ ನೀನು ಅವ್ರ ಹತ್ರ ಹೋಗಿ ಹೇಳಿದ್ರೆ ಕೃಷ್ಣನ್ ಓದು ನಿಂತು ಹೋಗುತ್ತೆ. ನನಗಾದ್ರೆ ಏನಾಗಲ್ಲ, ನಾನು ಎಲ್ಲಾದ್ರೂ ಆರಾಮಾಗಿ ಬದುಕ್ತೀನಿ. ಕೃಷ್ಣನ್ ಪರಿಸ್ಥಿತಿ ತುಂಬಾ ಕಷ್ಟ ಆಗುತ್ತೆ. ಅಲ್ಲಿ ಸ್ಕೂಲ್ ಕೂಡ ಇಲ್ವಂತೆ. ಇದ್ರ ಮೇಲೆ ನಿನ್ನಿಷ್ಟ. ಸರಿ, ನಾನು ಹೋಗಲ್ಲ ಬಿಡಿ. ಅಷ್ಟೇ ಅಲ್ಲ ಪೂರ್ಣ, ಅವ್ರ ಕಣ್ಣಿಗೆ ಬೀಳದೆ ಹುಷಾರಾಗಿರು. ಆಯ್ತು. ಸದ್ಯ ಮೇಡಮ್ ನನ್ನ ನೋಡ್ಲಿಲ್ಲ. ಆದ್ರೆ ಮೇಡಮ್ ಸಿಟಿನಲ್ಲೇ ಇದ್ದಾರೆ ಅಂದ್ರೆ ನನ್ನ ಗಂಡ ಹೇಳಿದ ನಿಜಾನೇ ಅನ್ಸತ್ತೆ. ವಿಹಾರಿ, ಏನು? ಈ ಸೈಕಲ್ ತುಂಬಾ ಚೆನ್ನಾಗಿದೆ. ಗೊತ್ತು, ಅದಕ್ಕೆ ತಗೊಂಡಿರೋದು. ವಿಹಾರಿ, ಮತ್ತೇನು? ನಾನೊಂದ್ಸಲ ಸೈಕಲ್ ಓಡಿಸ್ತೀನಿ, ಕೊಡ್ತೀಯಾ? ನಿನ್ಗೆ ಸೈಕಲ್ ಕೊಡ್ಬೇಕಾ? ಐಡಿಯಾ, ಇವನ ಹತ್ರ ಸೈಕಲ್ನ ಕ್ಲೀನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಪ್ಲೀಸ್ ಒಂದ್ಸಲ ಕೊಡು ವಿಹಾರಿ. ಕೊಡ್ತೀನಿ ಬಿಡು, ಆದ್ರೆ ನೀನೊಂದು ಚಿಕ್ಕ ಕೆಲಸ ಮಾಡಬೇಕು. ಸರಿ ಹೇಳು ವಿಹಾರಿ, ಏನ್ ಮಾಡ್ಲಿ? ಸೈಕಲ್ ತುಂಬಾ ಗಲೀಜಾಗಿದೆ, ಅದಕ್ಕೆ ನೀನೇ ಸೈಕಲ್ನ ವಾಟರಲ್ಲಿ ತೊಳೆದು ಕ್ಲಾತಲ್ಲಿ ಒರೆಸ್ಬೇಕು. ಆಮೇಲೆ ಬೇಕಾದ್ರೆ ನೀನು ತಗೊಂಡು ಓಡಿಸ್ಬೋದು, ಓಕೆನಾ? ಸರಿ, ಹೋಗಿ ನೀರು ತಗೊಂಡ್ ಬಾ. ವಿಹಾರಿ, ಸೈಕಲ್ ಎಲ್ಲ ನೀಟಾಗಿ ತೊಳೆದಿದ್ದೀನಿ. ಈಗ ನಾನು ಓಡಿಸ್ ನೋಡ್ಲಾ? ಹಾ, ನಿನ್ಗೆ ಸೈಕಲ್ ಓಡ್ಸಕ್ ಬರುತ್ತಾ? ಓ, ತುಂಬ ಚೆನ್ನಾಗಿ ಬರುತ್ತೆ. ನಾನು ಯಾವಾಗಲೂ ಸೈಕಲ್ ರೇಸ್ ಇಟ್ಕೊಂಡ್ರು ನಾನೇ ಫಸ್ಟ್ ಬರೋದು. ಸರಿ, ಇವತ್ತು ಫಸ್ಟೇ ಆಗಿರೋದ್ರಿಂದ ಬೇಡ, ನಾಳೆ ಕೊಡ್ತೀನಿ, ಆಗ ಓಡಿಸು. ಓಕೆ ವಿಹಾರಿ. ಸರಿ, ಈಗ ನೀನು ಓಡಿಸು, ನಾಳೆ ನಾನು ಓಡಿಸ್ತೀನಿ. ನಾಳೆ ಅಲ್ಲ ಕಣೋ, ನಿನ್ಗೆ ಯಾವತ್ತೂ ಸೈಕಲ್ ಸಿಗೋದಿಲ್ಲ. ಇದನ್ನ ಕ್ಲೀನ್ ಮಾಡೋದು ನಿನ್ನ ಕೆಲಸ, ತುಳಿಯೋದು ನನ್ನ ಕೆಲಸ. ಇಲ್ದಿದ್ರೆ ಇವನಿಗೆ ನನ್ನ ಸೈಕಲ್ ಬೇಕಂತೆ. ಇದನ್ನು ಕೂಡ ನೀನು ಸ್ವಂತ ಮಾಡ್ಕೊಳಕ್ ನೋಡ್ತಾ ಇದೀಯಾ? ಅದಕ್ಕೆ ನಾನು ಬಿಡ್ತೀನಾ? ಗುಡ್ ಮಾರ್ನಿಂಗ್ ತಾತ. ಓ, ವೆರಿ ಗುಡ್ ಮಾರ್ನಿಂಗ್. ರೆಡಿ ಆಗ್ಬಿಟ್ಯಾ? ರೆಡಿ ಆದೆ ತಾತ. ವಿಹಾರಿ ಎಲ್ಲಿ? ರೆಡಿ ಆಗ್ತಿದ್ದಾನೆ ಕೃಷ್ಣ. ನೀನು ಹೋಮ್ವರ್ಕ್ ಪೂರ್ತಿ ಮಾಡಿದ್ಯಾ? ಓ, ರಾತ್ರಿನೇ ಮಾಡಿದೆ ತಾತ. ಗುಡ್ ಬಾಯ್. ಕೃಷ್ಣ, ಹೋಗೋಣವಾ? ನಾನು ರೆಡಿ ಸರ್. ವಿಹಾರಿ, ನಡಿ ಹೋಗೋಣ. ಡ್ಯಾಡಿ, ನಾನು ಕಾರಲ್ಲಿ ಬರೋದಿಲ್ಲ. ಕಾರಲ್ಲಿ ಹೋಗದೆ ಇದ್ರೆ ಇನ್ ಹೇಗೆ ಹೋಗ್ತೀಯಪ್ಪ? ಇವತ್ತು ನಾನು ಸೈಕಲ್ ತೊಳ್ಕೊಂಡು ಸ್ಕೂಲ್ಗೆ ಹೋಗ್ತೀನಿ ಮಮ್ಮಿ. ಸೈಕಲ್ಲ? ಬೇಡ ಕಂದ,
ಈಗ್ಲೇ ಸೈಕಲ್ ತಗೊಂಡ್ ಹೋಗ್ಬಾರ್ದು. ಹೌದು ವಿಹಾರಿ, ರೋಡಲ್ಲಿ ಆಪತ್ತು ಅನ್ನೋದು ಯಾವ ಕಡೆಯಿಂದ ಬರುತ್ತೋ ಹೇಳಕ್ಕಾಗಲ್ಲ. ಅದಕ್ಕೆ ನೀನ್ ಕಾರಲ್ಲೇ ಹೋಗು. ಮನೆಗೆ ಬಂದ್ಮೇಲೆ ಸೈಕಲ್ ತುಳ್ಕೊಂಡು ಆಟಾಡು. ಇಲ್ಲ ತಾತ, ನಾನು ಸೈಕಲ್ ಚೆನ್ನಾಗೇ ತುಳಿತೀನಿ. ನನಗೆ ಏನೂ ಆಗಲ್ಲ, ನೀವೇನೂ ಭಯ ಪಡಬೇಡಿ. ವಿಹಾರಿ ಹೇಳಿದ್ರೆ ಅರ್ಥ ಮಾಡ್ಕೋ, ನಿನ್ನ ಒಳ್ಳೇದಕ್ಕೆ ಅಲ್ವಾ ಹೇಳೋದು. ಇಲ್ಲ ಮಮ್ಮಿ, ನಾನು ಸೈಕಲಲ್ಲೇ ಸ್ಕೂಲ್ಗೆ ಹೋಗ್ತೀನಿ. ಕೃಷ್ಣಂಗೂ ಕೂಡ ಸೈಕಲ್ ಓಡ್ಸೋಕ್ ಗೊತ್ತು. ಬೇಕಾದ್ರೆ ಕೃಷ್ಣನೂ ಜೊತೆಲಿ ಕರ್ಕೊಂಡು ಹೋಗ್ತೀನಿ. ಅಜ್ಜಿ, ನೀನಾದ್ರೂ ಹೇಳು ಅಜ್ಜಿ. ಶ್ಯಾಮ, ವಿಹಾರಿ ತುಂಬಾ ಆಸೆ ಪಡ್ತಿದ್ದಾನೆ, ಒಂದ್ಸಲ ಹೋಗಕ್ ಬಿಡು. ಕೃಷ್ಣ, ನಿನ್ಗೆ ಸೈಕಲ್ ಓಡ್ಸಕ್ ಬರತ್ತಾ? ಬರುತ್ತೆ ಶ್ಯಾಮಮ್ಮ. ವಿಹಾರಿ ಹಾಗೆ ನಂಗೆ ಕೂಡ ಡಬಲ್ಸ್ ಓಡ್ಸೋಕ್ಕೆ ಬರುತ್ತೆ. ಸರಿ, ವಿಹಾರಿ ಕೃಷ್ಣನ ಜೊತೆ ಕರ್ಕೊಂಡು ಹೋಗು. ಥ್ಯಾಂಕ್ಸ್ ಮಮ್ಮಿ. ಈ ಶ್ಯಾಮ ಏನು, ವಿಹಾರಿ ಬೇಡ್ಕೊಂಡ್ರು ಬೇಡ ಅಂತ ಅಂದ್ಲು. ಕೃಷ್ಣ ಹೇಳ್ತಿದ್ದ ಹಾಗೆ ಒಪ್ಕೊಂಡ್ಬಿಟ್ಲು. ಕೃಷ್ಣನ್ ಮೇಲಿರೋ ನಂಬಿಕೆ ತನ್ ಮಗನ್ ಮೇಲಿಲ್ವಲ್ಲ ಇವಳಿಗೆ. ಏಯ್, ಪರ್ಮಿಷನ್ ಸಿಕ್ತಲ್ಲ ಅಂತ ಸ್ಪೀಡಾಗಿ ಹೋಗ್ಬೇಡಿ, ನಿಧಾನವಾಗಿ ಹೋಗ್ಬೇಕು. ಓಕೆ ತಾತ. ವಿಹಾರಿ ಕೃಷ್ಣನ್ಗೆ ಸೈಕಲ್ ಓಡ್ಸಕ್ ಗೊತ್ತಿರೋದ್ರಿಂದ ಅವನಿಗೆ ತುಳಿಯೋದಕ್ಕೆ ಹೇಳು. ನೀನು ಹಿಂದೆ ಕೂತ್ಕೋ. ಸರಿ ಅಜ್ಜಿ, ಆದ್ರೆ ಈಗ ಸ್ವಲ್ಪ ಹೊತ್ತು ನಾನು ಓಡಿಸ್ತೀನಿ, ಮಧ್ಯದಲ್ಲಿ ನಿಲ್ಸಿ ಕೃಷ್ಣನ್ ಕೊಡ್ತೀನಿ. ಆಯ್ತಪ್ಪ. ತುಂಬಾ ಕೇರ್ಫುಲ್ ಆಗಿರ್ಬೇಕು ವಿಹಾರಿ. ಓಕೆ ಡ್ಯಾಡಿ, ಬಾಯ್. ಬಾ ಕೃಷ್ಣ. Bye. ಬಾಯ್ ತಾತ. ಬಾಯ್ ಮಮ್ಮಿ. ಬಾಯ್ ಶ್ಯಾಮಮ್ಮ. ವಿಹಾರಿ, ಈ ತರ ಸೈಕಲಲ್ಲಿ ಹೋಗೋದು ನಂಗೆ ತುಂಬಾ ಖುಷಿ ಆಗ್ತಿದೆ. ನನಗೂ ಕೂಡ. ಇರು, ನಿನಗೆ ಮಾಡ್ತೀನಿ. ಏನಾಯ್ತು ವಿಹಾರಿ, ಯಾಕೆ ಸೈಕಲ್ ಇಳಿಸ್ದೆ? ಹೇಳ್ತೀನಿ, ಮೊದಲು ನೀನು ಕೆಳಗಡೆ ಹೇಳಿ. ಏನಾಯ್ತು ವಿಹಾರಿ? ಡಬಲ್ ಸುಳಿಯೋಕೆ ತುಂಬಾ ಕಷ್ಟ ಆಗ್ತಿದೆ ಕೃಷ್ಣ, ಅದಕ್ಕೆ ನೀನು ನಡ್ಕೊಂಡ್ ಬಾ. ನಾನು ನಡ್ಕೊಂಬರೋದು ಯಾಕೆ ವಿಹಾರಿ? ನೀನು ಹಿಂದೆ ಕೂತ್ಕೋ, ನಾನು ಸೈಕಲ್ ಓಡಿಸ್ತೀನಿ. ಅದೇನ್ ಬೇಡ, ನಾನೇ ಓಡಿಸ್ಕೊಂಡು ಹೋಗ್ತೀನಿ, ನೀನು ನಡ್ಕೊಂಡ್ ಬಾ. ನೋಡು, ಈ ವಿಷಯನ ನೀನು ನಮ್ಮಮ್ಮಂಗೆ ಹೇಳ್ಬೇಡ, ಹೇಳಿದ್ರೆ ನಮ್ಮಮ್ಮನ ಮೇಲೆ ಆಣೆ. ಏನು ವಿಹಾರಿ, ಇಷ್ಟಕ್ಕೆ ಶ್ಯಾಮಮ್ಮನ ಮೇಲೆ ಆಣೆ ಯಾಕೆ ಮಾಡ್ತೀಯಾ? ನಾನು ಶ್ಯಾಮಮ್ಮಂಗಲ್ಲ, ಯಾರಿಗೂ ಹೇಳಲ್ಲ, ಓಕೆನಾ? ನೀನೋಗು, ನಾನು ನಡ್ಕೊಂಡೇ ಬರ್ತೀನಿ. ಏನ್ ಕೃಷ್ಣ, ಇವಾಗ ಬಂದೆ, ಯಾಕೆ ಲೇಟ್ ಆಯ್ತು? ಅಂದರೆ ಮೇಡಮ್, ಅದು ಇವನು ನನ್ನ ಹೆಸರು ಹೇಳ್ತಾನೋ ಏನೋ. ಕೇಳ್ತಿದ್ದೀನಲ್ಲ, ಏನಾಯ್ತು ಹೇಳು. ನಾನಿವತ್ತು ಲೇಟಾಗಿ ರೆಡಿ ಆದೆ ಟೀಚರ್. ಲೇಟಾಗಿ ಯಾಕೆ ರೆಡಿ ಆದೆ? ಬೇಗ ಹೇಳಿಲ್ವಾ? ನೋಡು, ಎಲ್ಲರೂ ಟೈಮಿಗೆ ಬಂದಿದ್ದಾರೆ. ಸಾರಿ ಟೀಚರ್, ಇನ್ಯಾವತ್ತೂ ಲೇಟಾಗಿ ಬರಲ್ಲ. ಪ್ಲೀಸ್ ನನ್ನನ್ನು ಕ್ಲಾಸ್ ಒಳಗಡೆ ಅಲೋ ಮಾಡಿ. ನೀನ್ ಲೇಟಾಗಿ ಬಂದಿದ್ದಕ್ಕೆ ನಿನ್ಗೆ ಪನಿಷ್ಮೆಂಟ್ ಕೊಡ್ತೀನಿ. ಹೋಗಿ ಗೋಡೆ ಕುರ್ಚಿ ಹಾಕು. ನನ್ನ ಕ್ಲಾಸ್ ಮುಗಿಯೋವರೆಗೂ ಹಾಗೆ ಇರಬೇಕು. ಸರಿ ಟೀಚರ್. ಎಸ್, ಈಗ ನನಗೆ ತುಂಬ ಖುಷಿ ಆಗ್ತಾ ಇದೆ. ನೀನು ಹೀಗೆ ಗೋಡೆ ಮೂಲೆಯಲ್ಲೇ ನಿಂತ್ಕೋ. ನಿನಗೆ ಲೇಟ್ ಆಗೋ ಹಾಗೆ ಮಾಡಿದ್ದು ನಾನೇ. ನೋಡಿ ಮಕ್ಕಳ, ಇವತ್ತಿನ ಕ್ಲಾಸ್ ಮುಗ್ದಿದೆ. ನಿಮಗೆ ಕೊಟ್ಟಿರೋ ಹೋಮ್ವರ್ಕನ್ನ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ. ಇವತ್ತಿನ ಕ್ಲಾಸ್ ಮುಗೀತು. ಕೃಷ್ಣ, ನಿನ್ನ ಪನಿಷ್ಮೆಂಟ್ ಮುಗ್ದಿದೆ, ಒಳಗಡೆ ಹೋಗು ನೀನು. ಮಮ್ಮಿ, ನಮ್ಮ ಸ್ಕೂಲಲ್ಲಿ ಇಂಟರ್ ಸ್ಕೂಲ್ ಸಿಂಗಿಂಗ್ ಕಾಂಪಿಟೇಷನ್ ಇದೆ.
ಹೌದಾ, ಯಾವಾಗಪ್ಪ? ನಾಳೆನೇ ಮಮ್ಮಿ, ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೀನಿ. ಖಂಡಿತ ಮಾಡಬೇಕು. ಮಮ್ಮಿ, ಈ ಕಾಂಪಿಟೇಷನಲ್ಲಿ ಫಸ್ಟ್ ಬಂದವ್ರನ್ನ ಡಿಸ್ಟಿಕ್ ಲೆವೆಲ್ ಕಾಂಪಿಟೇಷನ್ಗೆ, ಅಲ್ಲಿ ಕೂಡ ಫಸ್ಟ್ ಬಂದವ್ರನ್ನ ಸ್ಟೇಟ್ ಲೆವೆಲ್ ಸಿಂಗಿಂಗ್ ಕಾಂಪಿಟೇಷನ್ ಕಳಿಸ್ತಾರಂತೆ. ನೀನ್ ಪಾರ್ಟಿಸಿಪೇಟ್ ಮಾಡ್ಕಂದ ಖಂಡಿತ ಫಸ್ಟ್ ಪ್ರೈಸ್ ನಿನ್ಗೆ ಬರುತ್ತೆ. ಹೌದು ಕಂದ, ನೀನು ತುಂಬಾ ಚೆನ್ನಾಗಿ ಹಾಡ್ತೀಯ. ಆಲ್ ದ ಬೆಸ್ಟ್ ವಿಹಾರಿ. ನೀನ್ ತುಂಬಾ ಚೆನ್ನಾಗಿ ಹಾಡಬೇಕು. ಈ ಸಲ ಖಂಡಿತವಾಗ್ಲೂ ನೀನೇ ಫಸ್ಟ್ ಪ್ರೈಸ್ ತಗೋಬೇಕು. ಓಕೆ ಡ್ಯಾಡಿ. ವಿಹಾರಿ, ಏನ್ ಮಮ್ಮಿ? ನೀನ್ ಹಾಡೋದನ್ನ ಇನ್ನೂ ಪ್ರಾಕ್ಟೀಸ್ ಮಾಡ್ಬೇಕು. ಚೆನ್ನಾಗೇ ಹಾಡ್ತೀನಲ್ಲ. ಕಾಂಪಿಟೇಷನ್ ಅಲ್ಲಿ ಕೃಷ್ಣ ಕೂಡ ಪಾರ್ಟಿಸಿಪೇಟ್ ಮಾಡ್ತಾನಲ್ವಾ? ಹಾ, ಮಾಡ್ತಿದ್ದಾನೆ. ಮತ್ತೆ ಕೃಷ್ಣ ನಿನ್ಗಿಂತ ಚೆನ್ನಾಗಿ ಹಾಡ್ತಾನಲ್ವಾ? ನಿನ್ಗೆ ಫಸ್ಟ್ ಪ್ರೈಸ್ ಬರಬೇಕು ಅಂದ್ರೆ ನೀನು ಕೃಷ್ಣನ್ಗಿಂತ ಚೆನ್ನಾಗಿ ಹಾಡಬೇಕು. ಅದಕ್ಕೆ ನೀನ್ ಇನ್ನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. ಶ್ಯಾಮ, ನೀನ್ ಮಾಡ್ತಿರೋದು ಸರಿ ಇಲ್ಲಮ್ಮ. ಯಾಕೆ ಪ್ರತಿ ವಿಷಯದಲ್ಲೂ ಕೃಷ್ಣನ್ ಹೆಸರು ಹೇಳ್ತೀಯಾ? ಕೃಷ್ಣ ಚೆನ್ನಾಗಿ ಹಾಡ್ತಾನೆ ಇರಬಹುದು, ಆದ್ರೆ ಆ ವಿಷಯ ವಿಹಾರಿಗೆ ಹೇಳಿದ್ರೆ ಇವನಿಗೆಷ್ಟು ನೋವಾಗಲ್ಲ ಹೇಳು? ಹೀಗೆ ವಿಹಾರಿ ಮುಂದೆ ಕೃಷ್ಣನ್ನ ಹೊಗಳೋದನ್ನ ಬಿಟ್ರೆ ಚೆನ್ನಾಗಿರತ್ತೆ. ಹಾಗಲ್ಲ ಅತ್ತೆ, ಕಾಂಪಿಟೇಷನ್ ಅಂದ್ರೆ ತುಂಬಾ ಜನ ಪಾರ್ಟಿಸಿಪೇಟ್ ಮಾಡ್ತಾರಲ್ಲ. ಕೃಷ್ಣ ಅಲ್ದೇ ಇದ್ರು ಬೇರೆ ಮಕ್ಕಳಾದ್ರೂ ಚೆನ್ನಾಗಿ ಹಾಡೋರು ಇರ್ತಾರೇನೋ ಅಲ್ವಾ? ಅದಕ್ಕಾದ್ರೂ ವಿಹಾರಿ ಪ್ರಾಕ್ಟೀಸ್ ಮಾಡ್ಲೇಬೇಕಲ್ವಾ ಅತ್ತೆ? ಮಮ್ಮಿ, ಕೃಷ್ಣ ನನ್ಗಿಂತ ಚೆನ್ನಾಗಿ ಹಾಡ್ತಾನೆ ಅಲ್ವಾ? ಪರವಾಗಿಲ್ಲ, ನಿಜ ಹೇಳು ಮಮ್ಮಿ. ಹಾಡ್ತಾನೆ. ಕೃಷ್ಣ ಹಾಡದೇ ಇದ್ರೆ ಕಾಂಪಿಟೇಷನ್ ಅಲ್ಲಿ ನಾನೇ ಫಸ್ಟ್ ಬರ್ತೀನಲ್ವಾ? ಹೌದು, ಆದ್ರೆ ಕೃಷ್ಣ ಯಾಕೆ ಪಾರ್ಟಿಸಿಪೇಟ್ ಮಾಡದೇ ಇರ್ತಾನೆ? ನೀನ್ ಹೇಳಿದ್ರೆ ಕೇಳ್ತಾನೆ ಮಮ್ಮಿ. ನೀನ್ ಏನ್ ಹೇಳ್ತಿದ್ಯಾ ವಿಹಾರಿ? ಮಮ್ಮಿ, ಕೃಷ್ಣ ನಮ್ಮ ಸ್ಕೂಲಲ್ಲಿ ಓದ್ತಾ ಇದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಾವು. ನೀವು ಫೀಸ್ ಕಟ್ತಿದ್ದೀರಾ, ಅವ್ರಿಗೆ ಕೆಲಸ ಕೊಟ್ಟಿದ್ದೀರಾ. ಅದಕ್ಕೆ ಕೃಷ್ಣನ್ಗೆ ಸಿಂಗಿಂಗ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡ ಅಂತಂದ್ರೆ ಅವನು ಡ್ರಾಪ್ ಆಗ್ಬಿಡ್ತಾನೆ.